KTM ಕಿಡ್ಸ್ಗಳು ಬಂದ್ರೆ ಇಲ್ಲಿ ಬಹಳ ಟ್ಯಾಲೆಂಟ್ ಇದೆ ಅಂತ ತೋರ್ಸಕ್ ಹೋಗ್ಬೇಡಿ. ಇದ್ರ ಮೇಲೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರೆಲ್ಲ ಊಟ ತಿನ್ನಕ್ಕೆ ಅಲ್ಲಿಂದ ಕೆಳಗೆ ಇಳಿತಾರ. ಯಾಕೆ ಬ್ರೋ ಬಂದಿರೋದು ನಾವು ಬೆಂಗಳೂರಿಂದ? ಸ್ವಲ್ಪ ಸರಿ ಗೊತ್ತಾಗತ್ತೆ. ಒಂದು ಫೋಟೋದಲ್ಲಿ ಒಂದೇ ಫ್ರೇಮಲ್ಲಿ ಪ್ರಸಾದ್ ಐಮ್ಯಾಕ್ಸ್, ಪಾರ್ಲಿಮೆಂಟು, ಅಂಬೇಡ್ಕರ್ ಸ್ಟ್ಯಾಚು ಮೂರು ಕವರ್ ಆಗುತ್ತೆ. ಇಂಡಿಯಾದು ಬಿಗ್ಗೆಸ್ಟ್ ದೊಡ್ಡದಂತೆ ಇಂಡಿಯಾದಲ್ಲೇ ದೊಡ್ಡದಂತೆ ಇದು. ಅದು ನೋಡೋಕೆ ಬಂದಿದ್ದೀವಿ. ಮನೇಲೆಲ್ಲ ಏನಂತ ಹೇಳಿದ್ದೀವಿ ಅಂದರೆ ಚಾರ್ಮಿನಾರ್ ನೋಡೋಕೆ ಹೋಗ್ತಾ ಇದ್ದೀವಿ, ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀವಿ. ಫ್ರೀಯಾಗೆ ಮಾಡ್ತಾರೆ, ಹಂಗಾರೆ ಹೋಗಿ ಮಾಡಿಸ್ಕೊ. ಇಲ್ಲಿಂದ ಕಟ್ ಮಾಡಬೇಕು, ಇಲ್ಲಾಂದರೆ ಓಡಿಸ್ಬಿಡ್ತಾರೆ ಆಚೆಗೆ. ಫುಲ್ ಟ್ರಾಫಿಕ್ ಫ್ರೀ, ಆರಾಮಾಗಿ ಒಡ್ಲಾಡ್ಬೋದು ಇಲ್ಲಿ. ಏಯ್ ಚೋಟಾ ಬಾರೋ ತಾಕತ್ತಿದ್ರೆ ನಮ್ಮ KTM ಕಿಡ್ಸ್ಗಳು ಬಂದ್ರೆ ಇಲ್ಲಿ ಚೆನ್ನಾಗಿ ಒಡ್ಲಾಡ್ಬಿಡ್ತಾರೆ. ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಸಂವಿಧಾನ ರಚಿಸಿದವರು ನಮ್ಮ ಜೊತೆ ಇದ್ದಾರೆ ಇಲ್ಲಿ. ನನಗೊಂದು ಡೌಟ್ ಐತೆ ಬ್ರೋ, ಅದ್ರ ಮೇಲೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅವರೆಲ್ಲ ಊಟ ತಿನ್ನಕ್ಕೆ ಏನಾರು ಮಾಡಬೇಕು ಅಂತ ಅಲ್ಲಿಂದ ಕೆಳಗೆ ಇಳಿತಾರ. ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಬಂದಿರೋದು ಏಂತಕ್ಕೆ ಅಂತ ಅಂದರೆ, ಯಾಕೆ ಬ್ರೋ ಬಂದಿರೋದು ನಾವು ಬೆಂಗಳೂರಿಂದ? ನನಗೂ ಗೊತ್ತಿಲ್ಲ. ಅವ್ರು ಹೇಳಕ್ಕೆ ನಾಚ್ಕೋತವ್ರೆ. ಹೇಳಪ್ಪ ನೀನು ಕಂದ, ಬೆಂಗಳೂರಿಂದ ಇಲ್ಲಿಗೆ ಯಾಕೆ ಬಂದಿದೀಯಾ? ಸ್ವಲ್ಪ ಸರಿ ಗೊತ್ತಾಗತ್ತೆ. 5 minutes later. ನಾವಿವಾಗ ಬಂದಿರೋದು ಒಂದು ಫೋಟೋದಲ್ಲಿ ಒಂದೇ ಫ್ರೇಮಲ್ಲಿ ಪ್ರಸಾದ್ ಐಮ್ಯಾಕ್ಸ್, ಪಾರ್ಲಿಮೆಂಟು, ಅಂಬೇಡ್ಕರ್ ಸ್ಟ್ಯಾಚು ಮೂರು ಕವರ್ ಆಗುತ್ತೆ. ನಂದ್ರಲ್ಲಿ ಕವರ್ ಆಯ್ತಾಯಿದೆ ಬ್ರೋ, ಇನ್ನೂ ಜಾಸ್ತಿನೇ ಕವರ್ ಆಯ್ತಿದೆ ವೈಡ್ ಆ್ಯಂಗಲಲ್ಲಿ. ನೋಡಿರಿ, ಒಂದೇ ಫ್ರೇಮಲ್ಲಿ ಅಸೆಂಬ್ಲಿ ಹಾಲು, ಅಂಬೇಡ್ಕರ್ ಅವ್ರ ಸ್ಟ್ಯಾಚು ಮತ್ತು ಪ್ರಸಾದ್ ಮಲ್ಟಿಪ್ಲೆಕ್ಸ್ ಎಲ್ಲ ಕಾಣಿಸ್ತಾ ಇದೆ. ಸೊ ನಾವಿಲ್ಲಿ ಮೇಯ್ನ್ ಬಂದಿರೋದು ಪ್ರಸಾದ್ ಮಲ್ಟಿಪ್ಲೆಕ್ಸಿಗೆ ಬಂದಿದ್ದೀವಿ. ಯಾಕೆ ಅಂತ, ಇಂಡಿಯಾದು ಬಿಗ್ಗೆಸ್ಟ್ ದೊಡ್ಡದಂತೆ ಇಂಡಿಯಾದಲ್ಲೇ ದೊಡ್ಡದಂತೆ ಇದು. ಅದು ನೋಡೋಕೆ ಬಂದಿದ್ದೀವಿ. ಏನು ದೊಡ್ಡದು ಅಂತ ಅಂದರೆ ಸ್ಕ್ರೀನು. ಕಾರಣ ಬಂದು ಓಪನ್ ಹೈಮರ್ ಫಿಲಮ್ ನೋಡೋಕ್ಕೆ. ಏನು ಹೇಳ್ತೀರಾ? ಓಪನ್ ಹೈಮರ್ ನಾವು ಇಂಗ್ಲೀಷ್ ಬಿಡ್ತಾರಲ್ಲ ಅಪ್ಪ ಕನ್ನಡದವರು. ಮತ್ತೆ ಅವ್ರು ಕರೆಕ್ಟಾಗಿ ಕನ್ನಡದ ಪದಗಳೆಲ್ಲ ಕರೆಕ್ಟಾಗಿ ಮಾತಾಡ್ಬಿಡ್ತಾರಾ? ನಾವು ಹಂಗೆ ಮಾತಾಡ್ತೀವಿ. ನಮಗೆ ಸೊ ಫಿಲಮ್ ನೋಡೋಕೆ ಬಂದಿದ್ದೀವಿ. ಮನೇಲೆಲ್ಲ ಏನಂತ ಹೇಳಿದ್ದೀವಿ ಅಂದರೆ ಚಾರ್ಮಿನಾರ್ ನೋಡೋಕೆ ಹೋಗ್ತಾ ಇದ್ದೀವಿ, ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀವಿ. ಚಾರ್ಮಿನಾರ್ ನೋಡೋಕೆ ಫಿಲಮ್ ನೋಡೋಕೆ ಹೋಗ್ತಾ ಇದ್ದೀವಿ ಅಂದರೆ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಪಾರ್ಕಿಂಗ್ ದುಡ್ಡು ಕಟ್ಟೋ ಬದಲು ನಾವು ಬ್ಯಾಂಗ್ಳೂರಿಂದ ಬಂದು ಪಿಕ್ಚರ್ ನೋಡ್ಕೊಂಡೆ ವಾಪಸ್ ಹೋಗ್ಬೋದು. ಅಷ್ಟೊಂದು ಚಾರ್ಜ್ ಮಾಡ್ತಾರ ಬ್ರೋ? ಚಾರ್ಜ್ ಇಲ್ವಲ್ಲ, ಫ್ರೀಯಾಗೆ ಮಾಡ್ತಾರಲ್ಲ. ಫ್ರೀಯಾಗೆ ಮಾಡ್ತಾರೆ, ಹಂಗಾರೆ ಹೋಗಿ ಮಾಡಿಸ್ಕೊ. ನೋಡ್ರಿ, ಬೆಂಗಳೂರಿಂದ ಇಲ್ಲಿಗೆ ಫಿಲಮ್ ನೋಡೋಕೆ ಬಂದವ್ರು ಇವರು. ನೋಡ್ರಿ, ಮಾನ ಮರ್ಯಾದೆ, ಒಂಚೂರು ಭಯ ಭಕ್ತಿ, ದುಡ್ಡು ಉಳಿಸ್ಬೇಕು ಅನ್ನೋದು ಏನಾರು ಐತೆ ನೋಡ್ರಿ. ಫಿಲಮ್ ನೋಡೋಕೆ ಬೆಂಗಳೂರಿಂದ ಇಲ್ಲಿಗೆ. ಮೂವಿ ಲವರ್ಸ್, ಇಂಡಿಯಾದಲ್ಲಿ ಸ್ವಲ್ಪ ನಾವು ಬೆಂಗಳೂರಿಗೆ ಐಮ್ಯಾಕ್ಸ್ ಹೋಲಿಸ್ಕೊಂಡ್ರೆ ಇದು 3 times ಜಾಸ್ತಿ ಸ್ಕ್ರೀನ್ ಸೈಜ್ ದೊಡ್ಡದಾಗಿದೆ. ಸೊ ಇದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ. ಸೊ ಓಕೆ, ಇಲ್ಲಿಂದ ಕಟ್ ಮಾಡಬೇಕು, ಇಲ್ಲಾಂದರೆ ಓಡಿಸ್ಬಿಡ್ತಾರೆ ಆಚೆಗೆ. ಆಫ್ ಮಾಡ್ಕೊಂಬಿಡೋಣ ಇಲ್ಲೇ. ಮನೆ ಅಂತ ಹೇಳೋಕ್ಕಾಗುತ್ತಾ ಇದ್ದಿಲ್ಲ. ಅರಮನೆ ನಾನು ಸೈಕ್ ಆಗೋದು. ಇದೇನಪ್ಪ ಇದು CM ಮನೆ ಹಿಂಗೆ ಕಟ್ಕೊಂಡ್ಬಿಟ್ಟವನ ಅಂತ. ಅಸೆಂಬ್ಲಿ ಅಲ್ಲಿ ನಾವು ಹೋಗ್ಬಿಟ್ಟು CM ಮನೆ ಅಂತ ಹೇಳ್ತಾವ. ನನಗೆ ಗೊತ್ತಿಲ್ಲ, ನಾನು ಅವ್ನು ಹೇಳ್ತಾವನಲ್ಲ CM ಮನೆನೇ ಅಂದ್ಕೊಂಬಿಟ್ಟೆ. ಸೊ ನಾವು ಈಗ ಬರ್ತಾ ಇರೋದು ಬ್ರೋ ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ಸೆಲೆಬ್ರಿಟಿ ಆಗ್ಬಿಟ್ಟು ಚಿರಂಜೀವಿ ಫಿಲಮ್ ಅಲ್ಲೂ ನಟಿಸ್ಬಿಟ್ಟವನು ದರಿದ್ರ. ಮದ್ವೆನೂ ಆಗೋಯ್ತಲ್ಲ ಬ್ರೋ. ಮಗ ನಿಂದೆ ಯಾವಾಗ ಮದ್ವೆ?
ಯೂಸ್ಲೆಸ್ಸು. ಈ ನನ್ನ ಮಕ್ಕಳು ಒಂದೊಂದಲ್ಲ ಅಣ್ಣ, ಒಂದಲ್ಲ ಎರಡಲ್ಲ, ಭಾಳ ನೋವಾಗ್ತದೆ. ನನ್ನನ್ನು ಅನ್ನಬಾರ್ದು ಮಾತುಗಳು. ಈ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ. ಯೂಸ್ಲೆಸ್ಸು ಅಂತ, ಕಡಿಮೆ ಯೂಸ್ ಮಾಡ್ತೀಯ ಅಂತ ಹೇಳಿದ್ದು. ಹಾಂ ಬನ್ನಿ ಫಿಲಮ್ ನೋಡೋಣ. ಫಿಲಮ್ ಇಲ್ಲೇನು ತೆಗಿಯಂಗಿಲ್ವಂತೆ ವಿಡಿಯೋಗಳ್ನೆಲ್ಲ. ಹೀಗೆ ಸೌಂಡ್ ಬರೆಸ್ತಾರೆ ಆಮೇಲೆ. ಹಾಂ ಹೆಂಗೆ ಸೌಂಡ್ ಬರ್ಸ್ತಾರೋ ನೋಡ್ರಿ. ಬೆಂಗಳೂರಿಂದ ಇಲ್ಲಿಗೆ ಫಿಲಮ್ ನೋಡೋಕೆ ಬಂದವ್ರು ಇವರು ನೋಡ್ರಿ. ಹಾಂ ಏನಕ್ಕೆ ಮೂವಿಗೆ ಬಂದಿರೋದು ಪೃಥ್ವಿ ಹೇಳ ನೀನು. ಅದೇನೋ ಒರಿಜಿನಲ್ ಆಗಿ ತೋರಿಸ್ತಾರಂತೆ ಅಟಾಮಿಕ್ ಬಾಂಬು, ಅದು ದೊಡ್ಡ ಸ್ಕ್ರೀನಲ್ಲೇ ನೋಡೋಣ ಅಂತ. ವಿತೌಟ್ ಎನಿ. ಹ್ಞೂ ನಾನು ಅದನ್ನ ಕೇಳ್ತಾನೆ ಇದ್ದೀನಿ. ದೊಡ್ಡ ಸ್ಕ್ರೀನು ಅಂತ ಹೇಳ್ತಾನೆ ಅವ್ರೆ. ಮೂವಿ ಲವರ್ಸ್ ನಾವು. ಅದು ಅದರ ಇಂಚು ಅದರ ಕಿಲೋಮೀಟರ್ ಎಲ್ಲ ನಮಗೆ ಗೊತ್ತಿಲ್ಲ. ಮೂವಿ ಲವರ್ಸ್ ಇಂಡಿಯಾದಲ್ಲಿ ಸ್ವಲ್ಪ ನಾವು ಬೆಂಗಳೂರಿಗೆ ಐಮ್ಯಾಕ್ಸ್ ಹೋಲಿಸ್ಕೊಂಡ್ರೆ ಇದು 3 times ಜಾಸ್ತಿ ಸ್ಕ್ರೀನ್ ಸೈಜ್ ದೊಡ್ಡದಾಗಿದೆ. ಸೊ ಇದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಬಂದಿದ್ದು. ದೊಡ್ಡದಾಕೊಂಡು ಟ್ರೈ ಮಾಡೋದ ಆತ. ಏನೋ ಹೈದ್ರಾಬಾದ್ ರಿವ್ಯೂ ಕರೆಕ್ಟಾಗಿ ಕೊಟ್ಟರು ನೀನು ಏನು ಕೆಡಿಸ್ಬಿಡ್ತಿದ್ಯಲ್ಲ. ಅದೆಲ್ಲ ಕಟ್ ಮಾಡ್ತಿದ್ ಬಿಡು.